ಬಾಗಲಕೋಟೆಯಲ್ಲಿ ವೋಟರ್ ಐಡಿ ಸ್ಕ್ಯಾಮ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತದಾರರ ಹೆಸರು ಮಾಯವಾಗಿದ್ರೆ ದೂರು ನೀಡಲಿ. ಕಾಂಗ್ರೆಸ್ ಆರೋಪಕ್ಕೆ ಮುರುಗೇಶ್ ನಿರಾಣಿಯವರ ಪ್ರತಿಕ್ರಿಯೆ ಇದು. ಅಕ್ರಮ ನಡೆದರೆ ದೂರು ನೀಡಲಿ, ತನಿಖೆಯಲ್ಲಿ ಸತ್ಯಾಸತ್ಯತೆಗಳು ಗೊತ್ತಾಗುತ್ತೆ. ಕಾಂಗ್ರೆಸ್ನಂತೆ ಹಿಂದಿನ ಬಾಗಿಲಿನಿಂದ ರಾಜಕೀಯ ನಾವು ಮಾಡೋದಿಲ್ಲ, ಆಪಾದನೆ ಮಾಡೋದು ಬಿಟ್ಟು ಬೇರೇನ್ ಮಾಡಿದ್ದಾರೆ ಕಾಂಗ್ರೆಸ್ನವರು ಅಂತ ಕಾಂಗ್ರೆಸ್ ವಿರುದ್ಧ ಸಚಿವ ಮುರುಗೇಶ್ ನಿರಾಣಿ ಕಿಡಿಕಾರಿದ್ದಾರೆ. ಜೆ.ಟಿ. ಪಾಟೀಲ್ರು ವಯಸ್ಸಿನ ಸೀನಿಯರ್ ಇದ್ದಾರೆ, ರಾಜಕೀಯದಲ್ಲಿ ಅನುಭವ ಇದೆ. ಅಲ್ಲೊಂದು ಇಲೆಕ್ಷನ್ ಕಮಿಷನ್ ಅಂತಿದೆ, ಅವ್ರಿಗೊಂದು ಅರ್ಜಿ ಕೊಡ್ಬೋದು. ಅವ್ರದ್ದು ನಿರಂತರ ಪ್ರಕ್ರಿಯೆ ಇರ್ತದೆ. ಅಲ್ಲ ಸರ್, ನಾನೇನು ಹೇಳ್ತೀನಿ, ಅವರು ನೇರವಾಗಿ ಯಾರು ಹೊಸ ವೋಟರ್ಸ್ ಇರ್ತದೆ ಕೈ ಬಿಟ್ಟು ಹೋದಂಥವ್ರನ್ನ ಸೇರಿಸಲಿಕ್ಕೆ, ಯಾರು ವೋಟ್ ಡಬಲ್ ಇರ್ತವೆ, ಎರಡೆರಡು ಊರಾಗ ಮಾಡಿಸಿರ್ತಾರೆ, ಅಂಥವ್ರು ಕೈ ಬಿಡಲಿಕ್ಕೆ ಇಲೆಕ್ಷನ್ ಕಮಿಷನರ್ಗೆ ಮತ್ತು ಡಿ.ಸಿ ಅವ್ರಿಗೆ ಅಧಿಕಾರ ಇರ್ತದೆ. ಅವರೊಂದು ಅರ್ಜಿ ಕೊಡಲಿ, ಇಡೀ ರಾಜ್ಯದ್ದು ಅವ್ರು ಎನ್ಕ್ವೈರಿ. ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ ಈ ಬಿಸ್ನೆಸ್ ಅನ್ನ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡ್ತಾರೆ, ಹಾಕ್ತಾರೆ. ನಾವು ನೇರವಾಗಿ ಮತದಾರನ ಗೆದ್ದು ನಾವು ಇಲೆಕ್ಷನ್ದಲ್ಲಿ ಆಸೆ ಬಿಡಬೇಕು ಅನ್ನೋಂಥದ್ದಿದೆ. ಅವ್ರಿಗತ್ತೆ ಹಿಂದಿನ ಭಾಗದಲ್ಲಿ ರಾಜಕಾರಣ ಮಾಡುವಂಥದ್ದಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, 72,000 ಜನ ಉದ್ಯೋಗ ಕೊಟ್ಟಿವಿ. ಇವತ್ತು ಬೇರೆ ಬೇರೆ 21 ಬೇರೆ ಬೇರೆ ಸೆಕ್ಟರ್ದಲ್ಲಿ ಉದ್ಯೋಗ ಅದ. ಎಜುಕೇಷನ್ ಇನ್ಸ್ಟಿಟ್ಯೂಟು, ಹಾಸ್ಪಿಟಲ್ಲು, ಈಗ ಹೋಟೆಲ್ ಮಾಡ್ತಾ ಇದ್ದೀವಿ. ಈ ರೀತಿ ಮಾಡಿ ಜನರಿಗೆ ಒಂದು ಲಕ್ಷಾಂತರ ರೈತರು ಇವತ್ತು ನಮ್ಮ 6 ಕಾರ್ಖಾನೆ ಇಲ್ಲೇ ಇದೆ, ಅವ್ರಿಗೊಂದು ಉದ್ಯೋಗ ಕೊಡ್ತೀವಿ. 12 ತಿಂಗಳಲ್ಲಿ ಕಬ್ಬು ಹೋಗ್ತದೆ. ಅವ್ರಿಗೆ ವಾಪಸ್ ಅಲ್ಲಿ ಟ್ಯಾಕ್ಟ್ರಿ ಡ್ರೈವರ್ಗಳ ಕೆಲಸ ಸಿಕ್ಕಿದೆ, ಟ್ಯಾಕ್ಟ್ರ್ ಮಾಲಕರು ಸಿಕ್ಕಿದೆ, ಇಷ್ಟು ಕಬ್ಬು ಕಡೆಯವ್ರು ಸಿಕ್ಕಿದೆ. ವಿದಿನ್ ಟೈಮ್ದಲ್ಲಿ ಅವ್ರ ರೊಕ್ಕ ಬಂದು ಜಮಾ ಆಗ್ತಾ ಇದೆ. ಇಂಥದ್ದು ಏನು ಮಾಡಿದ್ದಾರೆ ಇವರು? ಇಂಥ ಆಪಾದನೆ ಮಾಡ್ಕೊತಾನೆ ಹೋಟೆಲ್ ಲಿಸ್ಟ್ ಒಂದು ಚೆಕ್ ಮಾಡಬೇಡ ಅಂತ ಹೇಳ್ರಿ. ನೀವು ವೈಯಕ್ತಿಕ ಸಿಕ್ಕಾಗ ಇಂಥ ಉದ್ಯೋಗ ಮಾಡಿ ಅವ್ರಿಗೊಂದು ಕೆಲಸ ಕೊಡ್ಲಿಕ್ಕೆ ಮಾಡತ್ತೆ ಹೇಳ್ರಿ. ಇದು ಭಾಳಷ್ಟಿದೆ. ಬರೀ ರಾಜಕಾರಣ ಅಂದರೆ ಇದು ಒಂದೇ ಸೀಮಿತ ಅಲ್ಲ, ಇದನ್ನು ಬಿಟ್ಟು ರಾಜಕಾರಣ ಇದೆ. ನಾವು ನಿರಾಣಿ ಫೌಂಡೇಶನ್ ಅಂದಿದ್ದ ಸರ್, 1.5 ಲಕ್ಷ ಜನರಿಗೆ ಉಚಿತ ಆರೋಗ್ಯ ತಪಾಸಣೆ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.